ಒಂದು ಸಣ್ಣ ಆಲೋಚನೆ ನಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸೋಕೆ ಸಾಧ್ಯನಾ? ಇದು ಯಾವುದೋ ಕಾಲ್ಪನಿಕ ಕಥೆಯಲ್ಲ. ಇವತ್ತು ಒಂದು ಆಲೋಚನೆ ನಿಜವಾಗಿಯೂ ಒಬ್ಬರ ಜೀವನದಲ್ಲಿ ಹೇಗೆ ಅದ್ಭುತವನ್ನೇ ಸೃಷ್ಟಿಸಿತು ಅನ್ನೋದ್ರ ಬಗ್ಗೆ ಒಂದು ನಿಜವಾದ ಕಥೆಯನ್ನ ನೋಡೋಣ ಬನ್ನಿ. ನಮ್ಮ ತಲೆಯಲ್ಲಿ ಬರೋ ಯೋಚನೆಗಳು ಅವು ಸುಮ್ಮನೆ ಬಂದು ಹೋಗ್ತಾವ, ಅಥವಾ ನಮ್ಮ ರಿಯಾಲಿಟಿನ ಅಂದ್ರೆ ನಮ್ಮ ವಾಸ್ತವವನ್ನೇ ಬದಲಾಯಿಸೋ ಶಕ್ತಿ ಅವುಗಳಿಗಿದೆಯಾ? ಇದೇ ಪ್ರಶ್ನೆ ಇದೆಯಲ್ಲ ನಮ್ಮ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಕಥೆಯ ಮುಖ್ಯ ತಿರುಳು. ಸರಿ, ಈ ಕಥೆ ಶುರುವಾಗೋದೇ ಒಂದು ವಿಶೇಷವಾದ ಸಿನಿಮಾ ಪ್ರದರ್ಶನದಿಂದ. ಇದು ಸುಮ್ಮನೆ ಟೈಮ್ ಪಾಸ್ಗೆ ನೋಡೋ ಸಿನಿಮಾ ಆಗಿರ್ಲಿಲ್ಲ. ಬದಲಾಗಿ ಲಾ ಆಫ್ ಅಟ್ರಾಕ್ಷನ್ ಅಂತಾರಲ್ಲ, ಆ ಒಂದು ಪವರ್ಫುಲ್ ಐಡಿಯಾನ ಪರಿಚಯ ಮಾಡಿಕೊಡೋ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ ಸಿನಿಮಾ ಹೆಸರು ದಿ ಸೀಕ್ರೆಟ್. ಅದನ್ನ ನೋಡಿದ್ಮೇಲೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆದ ಬದಲಾವಣೆ ಎಂಥದ್ದು ಅಂದ್ರೆ, ಅವರೇ ಹೇಳ್ತಾರೆ, ನಾನು ಜಸ್ಟ್ ಇನ್ಸ್ಪೈರ್ ಆದೆ, ಎಕ್ಸೈಟ್ ಆದೆ ಅಂತ ಹೇಳಿದ್ರೆ ಅದು ತುಂಬಾನೇ ಕಡಿಮೆ ಆಗುತ್ತೆ. ಅದಕ್ಕಿಂತನೂ ವಿಶೇಷವಾದದ್ದು ಏನೋ ಒಂದು ನನಗೆ ಸಿಕ್ತು ಅಂತ. ಅಂದ್ರೆ ಅದು ಕೇವಲ ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿಲ್ಲ, ಅವರ ಲೈಫನ್ನೇ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸಿದ ಒಂದು ಕ್ಷಣ ಅದು. ಆದ್ರೆ ಈ ಸಿನಿಮಾ ನೋಡೋಕ್ಕೂ ಮುಂಚೆ ಅವರ ಮೈಂಡ್ ಸೆಟ್ ಹೇಗಿತ್ತು ಗೊತ್ತಾ? ನಮ್ಮೆಲ್ಲರಿಗೂ ಲಕ್ ಬಗ್ಗೆ ಒಂದೊಂದು ನಂಬಿಕೆ ಇರುತ್ತೆ ಅಲ್ವಾ? ಕೆಲವರಿಗೆ ಅದೃಷ್ಟ ಇದ್ರೆ ಆಗುತ್ತೆ ಅನ್ಸುತ್ತೆ, ಕೆಲವರಿಗೆ ಇಲ್ಲ ಅನ್ಸುತ್ತೆ. ಆದ್ರೆ ಅವ್ರ ನಂಬಿಕೆ ಸ್ವಲ್ಪ ಬೇರೆನೇ ಇತ್ತು. ಅವರು ಯಾವಾಗ್ಲೂ ಅನ್ಕೋತಿದ್ರಂತೆ, ನನಗೆ ಲಕ್ಕೇ ಇಲ್ಲ, ನಾನು ಯಾವತ್ತೂ ಏನೂ ಗೆಲ್ಲಲ್ಲ, ನಾನು ಸುಮ್ಮನೆ ಆಸೆ ಪಡೋದಷ್ಟೇ. ಇಲ್ಲಿ ಒಂದು ವಿಷಯ ಗಮನಿಸಿ, ಇದು ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಅಲ್ಲ, ಇದು ಗೆದ್ರೆ ಚೆನ್ನಾಗಿತ್ತು ಅನ್ನೋ ಒಂದು ವೀಕ್ ಆದ ಆಸೆ ಅಷ್ಟೆ. ಇದನ್ನೇ ನಾವು ಸೋಲಿನ ಮನಸ್ಥಿತಿ ಅಂತ ಹೇಳೋದು. ಆದ್ರೆ ಆ ಸಿನಿಮಾ ಇದೆಯಲ್ಲ, ಅವರ ಯೋಚನೆಯ ದಿಕ್ಕನ್ನೇ ಪೂರ್ತಿ ಚೇಂಜ್ ಮಾಡ್ಬಿಡ್ತು. ಈ ಸಲ ಸುಮ್ಮನೆ ಹೋಪ್ ಮಾಡೋದು ಅಂದ್ರೆ ಆಶೆ ಪಡೋದನ್ನ ಬಿಟ್ಟು ಒಂದು ಹೊಸ ತುಂಬಾನೇ ಪವರ್ಫುಲ್ ಆದ ಮೆಂಟಲ್ ಟೆಕ್ನಿಕ್ ಬಳಸೋಕೆ ಡಿಸೈಡ್ ಮಾಡಿದ್ರು. ನೋಡಿ, ಈ ಬದಲಾವಣೆಯ ಪವರ್ ನೋಡಿ. ಮೊದಲು ನಾನು ಸುಮ್ಮನೆ ಆಸೆ ಪಡ್ತೀನಿ ಅಷ್ಟೇ ಅನ್ನೋ ಒಂದು ವೀಕ್ ಮೈಂಡ್ಸೆಟ್ ಇತ್ತು. ಆದ್ರೆ ಸಿನಿಮಾ ನೋಡಿದ್ಮೇಲೆ ಇಲ್ಲ, ನಾನು ಗೆಲ್ಲಲೇಬೇಕು ಅನ್ನೋ ಒಂದು ಸ್ಟ್ರಾಂಗ್ ನಿರ್ಧಾರಕ್ಕೆ ಬಂದ್ರು. ಒಂದು ಕಡೆ ಸುಮ್ಮನೆ ಒಂದು ಹಾರೈಕೆ, ಇನ್ನೊಂದು ಕಡೆ ಗೆಲುವಿನ ಘೋಷಣೆ. ಎಂಥ ವ್ಯತ್ಯಾಸ ಅಲ್ವಾ? ಹಾಗಾದ್ರೆ ಸಿನಿಮಾ ಮುಗಿದ ಮೇಲೆ ಅಲ್ಲೊಂದು ಗಿವ್ ಅವೇ ಇತ್ತು. ಅಲ್ಲಿ ಈ ಹೊಸ ಮೈಂಡ್ಸೆಟ್ನ ಅಪ್ಲೈ ಮಾಡಿದಾಗ ಏನಾಯ್ತು? ಇಷ್ಟು ವರ್ಷಗಳಿಂದ ಅವರ ಜೊತೆಗಿದ್ದ ಆ ಬ್ಯಾಡ್ ಲಕ್ ಇದೆಯಲ್ಲ, ಅದು ಬದಲಾಯ್ತಾ? ಆಮೇಲೆ ಆ ಒಂದು ನಿರ್ಣಾಯಕ ಕ್ಷಣ ಬಂದೇ ಬಿಟ್ಟು ಮನಸ್ಸಲ್ಲೇ ನಾನು ಗೆಲ್ಬೇಕು ಅಂತ ಗಟ್ಟಿಯಾಗಿ ಅನ್ಕೋತಾನೆ ಇದ್ರು. ಆಮೇಲೆ ಏನಾಯ್ತು ಅಂತ ಗೆಸ್ ಮಾಡಿ. ಹೌದು, ಅವರು ಗೆದ್ರು. ಯೋಚನೆ ಮಾಡಿ, ವರ್ಷಗಳಿಂದ ನನಗೆ ಲಕ್ಕೇ ಇಲ್ಲ, ನಾನು ಯಾವತ್ತೂ ಗೆಲ್ಲಲ್ಲ ಅಂತ ನಂಬ್ಕೊಂಡು ಬಂದಿದ್ದ ಒಬ್ಬ ವ್ಯಕ್ತಿ ತನ್ನ ಯೋಚನೆಯನ್ನ ಬದಲಾಯಿಸ್ಕೊಂಡ ಕೆಲವೇ ಗಂಟೆಗಳಲ್ಲಿ ಲೈಫ್ನಲ್ಲೇ ಫಸ್ಟ್ ಟೈಮ್ ಒಂದು ಪ್ರೈಸ್ ಗೆದ್ರು. ಇದು ಸುಮ್ಮನೆ ಒಂದು ಗೆಲುವಲ್ಲ, ಇದು ಅವರ ನಂಬಿಕೆಗೆ ಸಿಕ್ಕಿದ ವಿಜಯ. ಸೊ ಈ ಗೆಲುವು ಸುಮ್ಮನೆ ಒಂದು ಗಿಫ್ಟ್ ಆಗಿರಲಿಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಈ ಗೆಲುವಿಗೆ ಅವರ ರಿಯಾಕ್ಷನ್ ಹೇಗಿತ್ತು ಮತ್ತು ಇದು ಅವರ ಮೇಲೆ ಮುಂದೆ ಹೇಗೆ ಪರಿಣಾಮ ಬೀರಿತು, ಬನ್ನಿ ನೋಡೋಣ. ಆ ಗೆಲುವು ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು, ಜೊತೆಗೆ ಮನಸ್ಸಲ್ಲಿ ಒಂದು ರೀತಿ ಕೃತಜ್ಞತಾ ಭಾವನೆ ಮೂಡಿಸ್ತು. ಯಾಕಂದ್ರೆ ಸಿನಿಮಾದಲ್ಲಿ ನೋಡಿದ್ದು ಸುಮ್ಮನೆ ಒಂದು ಥಿಯರಿ ಅಲ್ಲ, ಅದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ವರ್ಕ್ ಆಗತ್ತೆ ಅನ್ನೋ ಸತ್ಯ ಅವರಿಗೆ ಅರಿವಾಯಿತು. ಇದು ಅವರ ಲೈಫ್ನ ಒಂದು ಹೊಸ ಚಾಪ್ಟರ್ ಶುರುವಾದ ಹಾಗೆ ಇತ್ತು. ಹಾಗಾದ್ರೆ ಈ ಇಡೀ ಕಥೆಯ ಕೊನೆಯಲ್ಲಿ ನಮ್ಗೆ ಉಳಿಯೋ ಪ್ರಶ್ನೆ ಒಂದೇ: ಆ ಗೆಲುವು ಸುಮ್ಮನೆ ಒಂದು ಕಾಕತಾಳೀಯನ, ಕೋಇನ್ಸಿಡೆನ್ಸಾ, ಅಥವಾ ಅವರು ತಮ್ಮ ಮೈಂಡ್ಸೆಟ್ ಬದಲಾಯಿಸಿದ್ದಕ್ಕೆ ಸಿಕ್ಕಿದ ನೇರ ಫಲಿತಾಂಶನ? ನಿಜವಾಗ್ಲೂ ನಮ್ಮ ಯೋಚನೆಗಳಿಗೆ ನಮ್ಮ ಭವಿಷ್ಯವನ್ನ ನಿರ್ಧರಿಸೋ ಶಕ್ತಿ ಇದೆಯಾ? ಇದರ ಉತ್ತರ ಬಹುಶಃ ನಿಮ್ಮ ಅನುಭವದಲ್ಲೇ ಸಿಗ್ಬೋದು. ಒಂದ್ಸಲ ಯೋಚನೆ ಮಾಡಿ ನೋಡಿ.